ಜೈ ಹಿಂದ್. ಎಲ್ಲ ನನ್ನ BSF ಎಸ್ಪಿರೆಂಟ್ಸ್ಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ 3588 ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ ಸರ್, ಅದ್ರ ಬಗ್ಗೆ ಒಂಚೂರು ಟ್ರೇಡ್ ಟೆಸ್ಟ್ ಅನ್ನ ಯಾವ ತರ ಕಂಡಕ್ಟ್ ಮಾಡ್ತಾರೆ, ಅದು ಏನೇನು ಕೇಳ್ತಾರೆ ಅಂತ ಪ್ರತಿಯೊಂದು ಸ್ಟೂಡೆಂಟ್ ಕ್ವಶನ್ಸ್ ಕೇಳ್ತಾ ಇದ್ದಿಲ್ಲ. ಸೊ ಇದು ಬಂದ್ಬಿಟ್ಟು ಯಾವ ಟ್ರೇಡ್ ಗಳಿಗೆ ಇರ್ತಪ್ಪ ಅಂತಂದ್ರೆ ಕಾಬ್ಲರ್ ಏನಪ್ಪಾ ಅಂತಂದ್ರೆ ಸೊ ನೀವು ಶೂಸ್ ಅನ್ನ ಪಾಲಿಶ್ ಮಾಡೋದು, ಅದರ ಜೊತೆಗೆ ಯೂಸ್ ಟೂಲ್ಸ್, ಯಾವ ತರ ಟೂಲ್ಸ್ ಅನ್ನ ಯೂಸ್ ಮಾಡ್ತೀರಾ, ನೆಕ್ಸ್ಟ್ ಕಟ್ ಲೆದರ್ ಅನ್ನ ಯಾವ ತರ ಕಟ್ ಮಾಡಬೇಕು, ನೆಕ್ಸ್ಟ್ ಯಾವ ತರ ಸ್ಟಿಚ್ ಮಾಡ್ತೀರಾ ಅನ್ನೋದನ್ನ ಕ್ವಶನ್ಸ್ ಅನ್ನ ಕೇಳ್ತಾರ. ಅದರ ಜೊತೆಗೆ ನಿಮ್ಗೆ ಟ್ರಯಲ್ ಕೂಡ ಮಾಡಕ್ ಹಚ್ತಾರ. ನೆಕ್ಸ್ಟ್ ಅದರ ಜೊತೆಗೆ ಟೈಲರ್ ಬಂದ್ಬಿಟ್ಟು ಯಾವ ತರ ನೀನ ಬಾಡಿ ಅಂದ್ರೆ ಮೆಜರ್ಮೆಂಟ್ ಅನ್ನ ಯಾವ ತರ ತಗೋತೀಯ, ಒಬ್ಬ ಮನುಷ್ಯನ ನಿಂದ್ರಿಸ್ಕೇಶಂದ ಸೊ ಮೆಜರ್ಮೆಂಟ್ ಅನ್ನ ಮಾಡ್ಕೊಳ್ಳಾಗ ಫಸ್ಟ್ ಎಲ್ಲಿಂದ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಅದೇ ತನಗೆ ತೋಳಾಯ್ತು, ಲೆಗ್ ಆಯ್ತು, ಸೊ ಪ್ರತಿಯೊಂದು ಚೆಸ್ಟ್ ಮೆಜರ್ಮೆಂಟ್ ಗಳನ್ನ ಸೊ ಯಾವ ತರ ಚೆಕಿಂಗ್ ಮಾಡ್ಕೋತೀಯ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ನೆಕ್ಸ್ಟ್ ಯಾವ ತರ ಅರಿಬೆಯನ್ನ ಕಟ್ ಮಾಡ್ತೀವಿ, ಕ್ಲಾತ್ ಅನ್ನ ಯಾವ ತರ ಕಟ್ ಮಾಡ್ತೀವಿ ಅನ್ನೋದನ್ನ, ಸೊ ಯಾವ ತರ ಸ್ಟಿಚ್ ಮಾಡ್ತೀಯ ಇನ್ಫಾರ್ಮ್ ಅನ್ನೋದನ್ನ ಸೊ ನಿನಗೆ ಟ್ರಯಲ್ ಅನ್ನ ತಗೋತಾರ. ನೆಕ್ಸ್ಟ್ ಅದರ ಜೊತೆಗೆ ವಾಸರ್ಮನ್ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವ್ರಿಗೆ ಯಾವ ತರ ಅರಿಬೆಯನ್ನ ಕ್ಲಾತಿಂಗ್ ಅನ್ನ ವಾಶ್ ಮಾಡ್ತೀಯ, ಫಸ್ಟ್ ಗೆ ನೀರ್ ಹಾಕಿ ಅದ್ರದಲ್ಲಿ ಸಾಬೂನ್ ಪೌಡರ್ ಹಾಕಿ ಸೊ ಅದೆಲ್ಲನೂ ಕೂಡ ಯಾವ ತರ ನೀನ ಕ್ಲೀನ್ ಮಾಡ್ತೀಯ ಅನ್ನೋದನ್ನು ಕೂಡ ಟ್ರಯಲ್ ಅನ್ನ ತಗೋತಾರ. ಅದ್ರ ಜೊತೆಗೆ ಐರನ್ ಮಾಡ್ಬೇಕಾಗತ್ತ, ಐರನ್ ಅನ್ನ ಯಾವ ತರ ಮಾಡ್ತೀಯಾ, ಸೊ ಐರನ್ ಮಾಡ್ಬೇಕಾದ್ರೆ ಕೊಳಪಟ್ಟಿಯನ್ನ ಫಸ್ಟ್ ಮಾಡ್ತೀಯ, ಆನಂತರ ತೋಳು, ಇದೆಲ್ಲದರ ಪ್ರತಿ ಒಂದನ್ನು ಕೂಡ ಚೆಕಿಂಗ್ ಅನ್ನ ಮಾಡ್ತಾರೆ. ಅದ್ರ ಜೊತೆಗೆ ಕಾಟನ್, ವುಲನ್ ಅಂಡ್ ಟಿಶ್ಯೂ ಇನ್ಫಾರ್ಮ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ಬರ್ ಅಂತಂದ್ರೆ ಸೊ ಕಟಿಂಗ್ ಮಾಡ್ಬೇಕಂತಂದ್ರೆ ಯೂಸ್ ಹೇರ್ ಕಟಿಂಗ್ ಟೂಲ್ಸ್, ಅಂದ್ರೆ ನೀ ಯಾವ ತರ ಟೂಲ್ಸ್ ಅನ್ನ ಯೂಸ್ ಮಾಡ್ತೀಯ, ಸೊ ಯಾವ ತರ ಕತ್ರಿಯನ್ನು ಹಿಡಿಬೇಕಾಗುತ್ತೆ, ಯಾವ ತರ ಹಣಿಗೆಯನ್ನು ಹಿಡಿಬೇಕಾಗುತ್ತೆ, ಸೊ ನೀನು ಏನೇನು ಮಟೀರಿಯಲ್ಸ್ ಗಳನ್ನ ಮುಂದಿಟ್ಕೊಂಡಿರ್ತೀಯ, ಯಾವ ತರ ಸಿಸ್ಟಮೆಟಿಕ್ ಆಗಿ ಹುಡ್ಕೊಳ್ತೀಯ, ಸೊ ಯಾವ ತರ ಹೇರ್ ಕಟ್ ಅನ್ನ ಮಾಡ್ಬೇಕು ಅನ್ನೋದನ್ನ ಸೊ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಅದರ ಜೊತೆಗೆ ಸ್ವೀಪರ್ ಬಂದ್ಬಿಟ್ಟು ಕ್ಲೀನಿಂಗ್ ಅಂತ. ಸೊ ಇದು ಬಂದ್ಬಿಟ್ಟು ಯಾವ ತರ ಕ್ಲೀನ್ ಮಾಡ್ತೀಯಾ, ಸೊ ನೀವು ಬಾತ್ರೂಮ್ ಆಯ್ತು, ಟಾಯ್ಲೆಟ್ ರೂಮ್ ಆಯ್ತು, ಯಾವ ತರ ಕ್ಲೀನ್ ಮಾಡ್ತೀಯಾ, ಫಸ್ಟ್ ಗೆ ನೀರ್ ಹಾಕಿ ಸೊ ಪ್ರತಿ ಒಂದು ಟ್ರೇ ಟೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ಸೊ ನೀನು ಅಲ್ಲಿರ್ತಕ್ಕಂಥ ಮಟೀರಿಯಲ್ ಗಳ ನೇಮ್ ಏನು, ಸೊ ಯಾವ ತರ ಯೂಸ್ ಮಾಡಬೇಕು, ಹ್ಯಾಂಡ್ ಗ್ಲೌಸ್ ಅನ್ನ ಯೂಸ್ ಮಾಡ್ಬೇಕಾ ಬೇಡವಾ, ಸೊ ಪ್ರತಿಯೊಂದು ಕ್ವಶನ್ಸ್ ಗಳನ್ನ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಕೋಜಿ ಬಂದ್ಬಿಟ್ಟು ಹೆಲ್ಪ್ ಇನ್ ಟ್ರ್ಯಾಕಿಂಗ್ ಫುಟ್ ಫ್ರೆಂಡ್ಸ್ ಅಂತ ಹೇಳಿ. ಸೊ ನೀವೇನು SSLC 10ನೇ ತರಗತಿ ಮೇಲೆ ಏನು ಅರ್ಜಿಯನ್ನ ಸಲ್ಲಿಸಿದಿಲ್ಲ, ಸೊ ಈ ತರದ ನಿಮ್ಮ ಟ್ರೇಡ್ ಟೆಸ್ಟ್ ಕೂಡ ಇರ್ತೈತಿ. ಇದಕ್ಕೆ ಬಂದ್ಬಿಟ್ಟು ಈಗಲೇನ ಅರ್ಜಿಗಳನ್ನ ಸಲ್ಲಿಸಿದ್ರ ಫಸ್ಟ್ ಗೆ ಇದ್ರದ್ದು ಫಿಸಿಕಲ್ ಇರ್ತೈತಿ, 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಬಾಯ್ಸ್ಗೆ 24 ನಿಮಿಷ ಟೈಮಿಂಗ್ ಇರುತ್ತೆ, ಮಹಿಳೆಯರಿಗೆ 16 ನಿಮಿಷ ರನ್ನಿಂಗ್ ಇರುತ್ತೆ, 8 ನಿಮಿಷ ಟೈಮಿಂಗ್ ಕೂಡ ಇರ್ತೈತಿ. ಸೊ ಇದೇನಾದ್ರು ಎಕ್ಸಾಮ್ ತರಬೇತಿ ಮತ್ತು ಫಿಸಿಕಲ್ ತರಬೇತಿ, ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಏನಾದ್ರು ಬೇಕು ಸರ್, ನಾನು ನಿಮ್ಮ ಅಕಾಡೆಮಿಗೆ ಬರಬೇಕಂತ ಅನ್ಕೊಂಡಿದ್ರೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಲೇನ ತರಬೇತಿ ಕ್ಲಾಸಸ್ ಮತ್ತು ಫಿಸಿಕಲ್ ಟ್ರೈನಿಂಗು, ಟ್ರೇಡ್ ಟೆಸ್ಟ್ ಪ್ರತಿಯೊಂದನ್ನು ಕೂಡ BSF ಗೆ ಸಪರೇಟ್ ಆಗಿರ್ತಕ್ಕಂಥ ಬ್ಯಾಚಸ್ ಅನ್ನ ಪ್ರಾರಂಭವನ್ನ ಮಾಡಿದ್ವಿ. ನೀವೇನಾದ್ರೂ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ 2 ತಿಂಗಳ ಬ್ಯಾಚ್ ಇರ್ತೈತಿ, ಅತಿ ಕಡಿಮೆ ದರದಲ್ಲಿ ನಾವು ಫೀಸ್ ಅನ್ನ ಸ್ಟ್ರಕ್ಚರ್ ಮಾಡ್ಕೇಸಿಂದ ಸೊ ನಿಮ್ಗೊಂದೊಂದು ಒಳ್ಳೆ ಸುವರ್ಣ ಅವಕಾಶವನ್ನ ಕೊಡ್ತಾ ಇದೀವಿ. ನೀನು ಅರ್ಜಿ ಸಲ್ಲಿಸಿದ್ದಿ ಮತ್ತೆ ನಿಮ್ಮ ದೋಸ್ತನು ಕೂಡ ಅರ್ಜಿ ಸಲ್ಲಿಸಿದ್ದಪ್ಪ ಅಂದರೆ ಅವನಿಗೆ ಕೂಡ ಈ ವಿಡಿಯೋನ ತಪ್ಪದೇನೆ ಕರ್ನಾಟಕದ ಎಲ್ಲ